ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ರೈತರಿಗೆ ಕೇಂದ್ರದಿಂದ ಭರ್ಜರಿ ಗುಡ್ ನ್ಯೂಸ್ ಒಂದು ಇದೆ. ಇದೀಗ ವರ್ಷಕ್ಕೆ 20 ಲಕ್ಷ ಆದಾಯ ಗಳಿಸಲು ಸುವರ್ಣ ಅವಕಾಶ ನಿಮಗಿದೆ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ರೈತರ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದೆ. ಪಿಎಂ ಕುಸುಮ್ ಯೋಜನೆಯ 2ನೇ ಹಂತವನ್ನು ಇದೀಗ ಶೀಘ್ರದಲ್ಲೇ ಪ್ರಾರಂಭಿಸಲಾಗುವುದು ಅಂತ ಹೇಳಿ ಕೇಂದ್ರ ಸರ್ಕಾರ ಇದೀಗ ಸ್ಪಷ್ಟಪಡಿಸಿದೆ. ಈ ಯೋಜನೆಯ ಮೂಲಕ ರೈತರು ತಮ್ಮ ಜಮೀನಿನಲ್ಲಿ ಸೌರ ವಿದ್ಯುತ್ ಉತ್ಪಾದಿಸುವ ಮೂಲಕ ವರ್ಷಕ್ಕೆ 20 ಲಕ್ಷ ರೂಪಾಯಿವರೆಗೆ ಆದಾಯವನ್ನು ಪಡೆಯಬಹುದು. ರೈತರ ಆದಾಯ ಹೆಚ್ಚಳ ಮತ್ತು ಸೌರ ನೀರಾವರಿ ವಿಸ್ತರಣೆ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ವರ್ಷಕ್ಕೆ 15 ಲಕ್ಷದಿಂದ 25 ಲಕ್ಷದವರೆಗೆ 1 ಕೋಟಿ ಮನೆಗಳಿಗೆ ಸೋಲಾರ್ ಪ್ಯಾನೆಲ್ ಅನ್ನು ಅಳವಡಿಸುವ ಗುರಿಯನ್ನು ಕೂಡ ಈ ಯೋಜನೆಯಡಿ ಹೊಂದಿದೆ. ಹಾಗಾದ್ರೆ ವರ್ಷಕ್ಕೆ 20 ಲಕ್ಷ ರೂಪಾಯಿ ಆದಾಯ ಗಳಿಸುವುದು ಹೇಗೆ? ಪಿಎಂ ಕುಸುಮ್ ಯೋಜನೆಯಡಿ ರೈತರು ತಮ್ಮ ಕೃಷಿಗೆ ಯೋಗ್ಯವಲ್ಲದ ಅಥವಾ ಬಂಜರು ಭೂಮಿಯಲ್ಲಿ ಸರ್ವ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಬಹುದು. ಒಬ್ಬ ರೈತ 5 ಮೆಗಾವ್ಯಾಟ್ನಿಂದ 2 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನು ಅಳವಡಿಸಬಹುದು. ಇನ್ನು ಮೆಗಾವ್ಯಾಟ್ ಪ್ಲಾಂಟ್ಗೆ 5 ಮೆಗಾವ್ಯಾಟ್ ಪ್ಲಾಂಟ್ಗೆ ಸುಮಾರು 1.50 ಕೋಟಿ ಹೂಡಿಕೆ ಮಾಡಬೇಕಾಗುತ್ತೆ. ಇದರಲ್ಲಿ 70% ಸಾಲ ಸೌಲಭ್ಯವನ್ನು ಬ್ಯಾಂಕ್ಗಳ ಮೂಲಕ ಪಡಿಬಹುದು. ಈ ಪ್ಲಾಂಟ್ ಮೂಲಕ ವರ್ಷಕ್ಕೆ ಅಂದಾಜು 7.5 ಲಕ್ಷದಿಂದ 8 ಲಕ್ಷ ಯೂನಿಟ್ ವಿದ್ಯುತ್ ಕೂಡ ಉತ್ಪಾದನೆಯಾಗುತ್ತೆ. ಸರ್ಕಾರ ನಿಗದಿಪಡಿಸಿದ ಯೂನಿಟ್ ದರದಂತೆ ಲೆಕ್ಕ ಹಾಕಿದ್ರೆ ವರ್ಷಕ್ಕೆ ಸುಮಾರು 22 ಲಕ್ಷದಿಂದ 25 ಲಕ್ಷ ಆದಾಯ ಬರುತ್ತೆ. ಬ್ಯಾಂಕ್ ಸಾಲದ ಕಂತು ಮತ್ತೆ ನಿರ್ವಹಣಾ ವೆಚ್ಚಗಳನ್ನು ಕಳೆದು ರೈತರಿಗೆ ವರ್ಷಕ್ಕೆ 15ರಿಂದ 20 ಲಕ್ಷ ನಿವ್ವಳ ಲಾಭ ಸಿಗುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ನಮ್ಮ ಚಾನಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.